ಬದುಕಿಗೆ ನಿಯಮಿತ ಧ್ಯಾನ ಸೂಕ್ತ ಮಾರ್ಗವಾಗಿದೆ. ಧ್ಯಾನದ ವೇಳೆ ಭೂತ ಮತ್ತು ಭವಿಷ್ಯದ ವಿಚಾರಗಳ ಬಗ್ಗೆ ಯೋಚನೆಗಳು ಬರಬಾರದು ಎಂದು ಧ್ಯಾನ ಗುರು ಪೂಜ್ಯ ಶ್ರೀ ಶಿವಕೃಪಾನಂದ ಸ್ವಾಮೀಜಿ ನುಡಿದರು. ಬೆಂಗಳೂರಿನ ವಿಜಯನಗರದ ಬಸವೇಶ್ವರ ಸುಜ್ಞಾನ ಮಂಟಪದಲ್ಲಿ ನಡೆದ ಹಿಮಾಲಯದ ಧ್ಯಾನ ಶಿಬಿರದಲ್ಲಿ ಮಾತನಾಡಿದರು. शिष्य के आत्मा गुरु के आत्मा के साथ अगर संघर्ष करेंगे तो गुरु के जितना ज्ञान है, जितना नॉलेज है, वो ऑटोमेटिकली शिष्य में ट्रांसफर हो जाएगा. अब कैसे होता है, हम आप में से कोई साइंस के स्टूडेंट होंगे ना, कोई जानते होंगे यूट्यूब रेडी, साइंस के लैब में यूट्यूब रेडी, इसके अंदर अगर आप कोई में पानी डालो तो पहले में पानी से चला जाएगा. ये ट्यूब मांगती नहीं, ये ट्यूब भेजती नहीं, ऑटोमेटिक चला जाएगा. ಸವಿರುಚಿಯಾದ ಮಾವಿನ ಹಣ್ಣನ್ನು ಧ್ಯಾನದ ರೂಪದಲ್ಲಿ ನಿಮಗೆ ದಾರಿ ಎರೆದಿದ್ದೇನೆ, ಅದರ ಸದುಪಯೋಗವನ್ನ ಪಡಿಸಿಕೊಳ್ಳಿ ಎಂದು ಶ್ರೀಗಳು ಇದೇ ವೇಳೆ ಹೇಳಿದರು. ಹಿಮಾಲಯದಲ್ಲಿ 18 ವರ್ಷ ತಪಸ್ಸು ಮಾಡಿ ಅಲ್ಲೇ ಇರಬಹುದಿತ್ತು, ಆದ್ರೆ ನಾನು ಹಾಗೆ ಮಾಡಲಿಲ್ಲ. ಆ ಧ್ಯಾನದ ಫಲವನ್ನು ನಿಮಗೆ ಉಣಪಡಿಸಲು ಸಿದ್ಧನಿದ್ದೇನೆ, ಅದರ ಸದುಪಯೋಗವನ್ನ ಪಡಿಸಿಕೊಳ್ಳಿ. ಮೋಕ್ಷಕ್ಕೆ ಧ್ಯಾನ ಒಂದೇ ಉತ್ತಮ ಮಾರ್ಗ ಎಂದು ಶ್ರೀಗಳು ಕರೆ ನೀಡಿದರು. ಇದೇ ವೇಳೆ ಮಾತನಾಡಿದ ಗುರುಮ ಮಹಿಳೆಯರ ಆತಂಕಗಳನ್ನ ಹೇಗೆ ದೂರ ಮಾಡಬಹುದು ಎಂಬುದರ ಬಗ್ಗೆ ಸಲಹೆ ಮಾರ್ಗದರ್ಶನವನ್ನ ನೀಡಿದರು. ಹೆಣ್ಣು ಮಕ್ಕಳ ಪೋಷಣೆಯಲ್ಲಿ ತಂದೆ ತಾಯಿಯಂದಿರ ಪಾತ್ರ ಅತಿ ಮುಖ್ಯ ಎಂದ ಗುರುಮ ಪುರುಷರು ಕೂಡ ಪರಸ್ತ್ರೀಯರನ್ನ ಅಕ್ಕ ತಂಗಿಯಂತೆ ಕಾಣಬೇಕೆಂದು ಸಂದೇಶ ನೀಡಿದರು. ಇನ್ನು ಈ ಸಾಧಕರ ಸಭೆಯಲ್ಲಿ ರಾಜ್ಯ ಸೇರಿದಂತೆ ಮಹಾರಾಷ್ಟ್ರ, ತಮಿಳುನಾಡು, ಗುಜರಾತ್, ಆಂಧ್ರದಿಂದ ಆಗಮಿಸಿದ್ದ ಸಾವಿರಾರು ಸಾಧಕರು ಪಾಲ್ಗೊಂಡಿದ್ದರು. ಸಭಿಕರಿಗೆ ಶ್ರೀಗಳು ಧ್ಯಾನವನ್ನ ಮಾಡಿಸಿದರು. ಬಳಿಕ ಸಭಿಕರು ಶ್ರೀಗಳ ಪಾದುಕೆಗಳಿಗೆ ನಮಸ್ಕರಿಸಿ ಆಶೀರ್ವಾದವನ್ನ ಪಡೆದರು. ಕೊನೆಯಲ್ಲಿ ಸಭೆಗೆ ಬಂದಿದ್ದ ಸಾಧಕರಿಗೆ ಮತ್ತು ಸಾರ್ವಜನಿಕರಿಗೆ ಪ್ರಸಾದ ವಿತರಣೆ ಮಾಡಲಾಯಿತು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.